ಈಗ ನಾವು ಹೋಗ್ತಾ ಇರೋ ಟ್ರೈನ್ ಈಗ ಬೆಳಗಾವಿ ಎಕ್ಸ್ಪ್ರೆಸ್. ನಾನೊಬ್ಬನೇ ಅಲ್ಲ, ನಮ್ಮ ದಾವಣಗೆರೆಯಿಂದ ಯೂಟ್ಯೂಬರ್ಸ್ ಮತ್ತೆ ಇನ್ಫ್ಲುಯೆನ್ಸರ್ಸ್ ಸೇರಿ ಈ ಟ್ರಿಪ್ ನ ಮಾಡ್ತಾ ಇರೋದು. ಇದೇ ಫಸ್ಟ್ ಟ್ರಿಪ್, ನಾವೆಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ಸೇರಿ ಹೋಗ್ತಾ ಇರೋದು. ಅವನ್ ಸಿಗ್ನೇಚರ್ ಅಷ್ಟೇ ಅದು. ನಾನು ಹೇಳಿದ ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಬಂದಿದ್ದಾರೆ ನೋಡಿ. ಇವರು ರಿಸರ್ವೇಶನ್ ಮಾಡಲಿದ್ದಕ್ಕೆ ಪನಿಷ್ಮೆಂಟ್ ಇದೆ. ಇನ್ಫ್ಲುಯೆನ್ಸರ್ ಖ್ಯಾತ ಯೂಟ್ಯೂಬರ್ ಬಾಲುವರ್ ಅವರು ಸೀಟ್ನ ಬಿಟ್ಟು ನೆಲದ ಮೇಲೆ ಕುಂತ ಹೋಗ್ತಿದ್ದಾರೆ. ರವಿಚಂದ್ರ ಅದೇ ಫಿಲಮ್ ಐತಲ್ಲಪ್ಪ, ದಬ್ಬಿ ದಬ್ಬಿ ಕಳ್ಸಲ್ಲ ಸ್ಟೇಜ್ ಮೇಲೆ ಹೋಗಂತೇಳಿ. ಮಿಸ್ಟರ್ ಬಾಲು ಅಕ್ಕ ಸ್ವಲ್ಪ ಮಗ ತೋರ್ಸಕ್ಕ. 7:15 ನಾವು ಮೈಸೂರು ಬಂದು ರೀಚ್ ಆಗಿದ್ದೀವಿ. ಇದು ಮೈಸೂರು ಸ್ಟೇಷನ್ ನಾವು ಏನು ಕಾಣಿಸ್ತಿದೆಯಲ್ಲ, ಈ ನಾವು ಪ್ಲಾನ್ ಮಾಡಿದ್ದೆ ಮೈಸೂರಿನಲ್ಲಿ ಎಲ್ಲಿಗೆ ಅಂತ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ. ದಾವಣಗೆರೆಯಿಂದ ಟ್ರೈನ್ ಹತ್ತಿದ್ಮೇಲೆ ನಮಗೆ ಹೆಚ್ಚು ಕಮ್ಮಿ ಹಾಸನಿಗೆ ಬರೋ ತನಕ ಸಹ ನಮಗೆ ಸೀಟೇ ಸಿಗ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಆ ಕೆಳಗಡೆ ಕೂತ್ಕೊಂಡೆ ಆಡ್ಸ್ಕೊಂತ ನಕ್ಕಂತ ಮಜಾ ಮಾಡ್ಕೊಂಡು ಬಂದ್ವಿ. ನೋಡಿ ಇದು ಸಬ್ಬಿಯಲ್ಲಿ ಹೋಗ್ತಿರೋದು. ಎಕ್ಸಿಟ್ ಆಗೋದಕ್ಕೆ ಎಷ್ಟು ಸಖತ್ತಾಗಿ ಮಾಡೋರು ನೋಡಿ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಈಗ ಗೊತ್ತಾಗುತ್ತೆ. ಬಂದ್ವಿ ನಾವು ಎಲ್ಲಿಗೆ, ಯಾವ ಪ್ಲೇಸಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ಬೇಕಂತ ಬಂದ್ವಿ ಅಂತ ಬಂದ್ವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ಟ್ರಾವೆಲ್ ತುಂಬ ಫನ್ ಆಗಿರುತ್ತೆ ಮತ್ತು ಎಂಜಾಯ್ಮೆಂಟಿಂದ ಕೂಡಿರುತ್ತೆ ಮತ್ತು ತುಂಬ ಸ್ಪೆಷಲ್ ಇದು ನನಗೆ. ನಾನೊಬ್ಬನೇ ಅಲ್ಲ, ನಮ್ಮ ದಾವಣಗೆರೆಯಿಂದ ಯೂಟ್ಯೂಬರ್ಸ್ ಮತ್ತು ಇನ್ಫ್ಲುಯೆನ್ಸರ್ಸ್ ಸೇರಿ ಈ ಟ್ರಿಪ್ನ ಮಾಡ್ತಾ ಇರೋದು. ಇದೇ ಫಸ್ಟ್ನೇ ಟ್ರಿಪ್ಪು, ನಾವೆಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ಸೇರಿ ಹೋಗ್ತಾ ಇರೋದು. ಸೊ ಹಾಗಾಗಿ ಇದು ತುಂಬ ಸ್ಪೆಷಲ್ ಆಗಿರುತ್ತೆ ಮತ್ತು ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಗಾಗಿ ಎಲ್ಲಿ ಏನು ಅಂತ ಹೇಳಲ್ಲ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಮನೆ ಬಿಟ್ಟಿದ್ದೀನಿ, ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಿಂದ ತುಂಬ ಒಂದೂವರೆ ಕಿಲೋಮೀಟ್ರ್ ಇಲ್ಲ ಅಷ್ಟಾಗುತ್ತೆ ಅಷ್ಟೇ ಡಿಸ್ಟೆನ್ಸು. ಇನ್ನೇನು ಮತ್ತೆ ಬೈಕ್ ತೊಗೊಂಬಂದು ಬೈಕಲ್ಲಿ ಹೋಗೋದು, ಮನೇಲಿ ಅವರಿಗೆ ಡಿಸ್ಟರ್ಬ್ ಮಾಡೋದಂತ ಬೈ ವಾಕಲ್ಲೇ ಬರ್ತಾಯಿದ್ದೀನಿ. ಮತ್ತು ಅವ್ರನ್ನ ಕರ್ಕೊಂಬಂದು ಇನ್ನೇನು ಡ್ರಾಪ್ ಹಾಕ್ಸ್ಕೊಳ್ಳೋದಂತ ಇನ್ನೂ ಟೈಮ್ ಇದೆ ಟ್ರೈನ್ಗೆ. PV ರೋಡು ನನ್ನ ಹಿಂದ್ಗಡೆ ಜಾಲ್ಕಸ್. ಇನ್ನೇನು ಸ್ಟೇಷನ್ ಹತ್ರ ಬಂತು. ನಮಗೆ ನಾವು ಹೋಗ್ತಾ ಇರೋ ಟ್ರೈನ್ ಈಗ ಬೆಳಗಾವಿ ಎಕ್ಸ್ಪ್ರೆಸ್. ಇನ್ಫ್ಲುಯೆನ್ಸರ್ಸ್ ಮತ್ತು ಯೂಟ್ಯೂಬರ್ಸ್ ಯಾರು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಯಿತಾ? ನಮಸ್ಕಾರ ರೀಪಾ. ಸುಮ್ಮ ಮಗ ತೋರಿಸು, ಕಾಣವಲ್ದು. ಕತ್ಲ ಕಾಣ್ತಿಲ್ಲಲ್ಲ. ನಾನು ಹೇಳಿದ್ದ ಯೂಟ್ಯೂಬರ್ಸ್ ಇನ್ಫ್ಲುಯೆನ್ಸರ್ಸಲ್ಲಿ ಮೊದಲನೇ ವ್ಯಕ್ತಿ ಇಲ್ಲೇ ಸಿಕ್ಕಿದ್ದಾರೆ. ಅವರನ್ನು ಈಗ ಸ್ವಾಗತಿಸೋಣ. ಬೇಡ ಬೇಡ ಬೇಡ, ಇನ್ನೂ ಟೈಮ್ ಇದೆ. ಟೈಮ್ ಇದೆ. ಏ ಇಲ್ಲ, ಯಾರು ಬರ್ಡೇ? ಯಾರು? ಹೌದಾ? ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು. ಏಯ್ ಮೆಲ್ಲಗೆ ಹಂಗೆ ಎಸ್ಕೇಪ್ ಆಗಿ ಬಂದಿಲ್ಲ ಅಲ್ಲಿಂದ. ನಿನಗೆ ಇಸ್ಕೊಡ್ಸ್ತೀನ ಕೇಕ್. ಇವ್ರು ಗೊತ್ತೇ ಇರ್ಬೇಕಲ್ಲ, ಇನ್ನೇನು ಪರಿಚಯ ಮಾಡಿಸೋದು. ಅನ್ಬಾರ್ದು. ನಿನಗೆ ಹೇಗೆ ಕೊಡ್ತೀನಿ ಬಾಯ್ಲಿ. ಅವನ್ ಸಿಗ್ನೇಚರ್ ಅಷ್ಟೇ ಅದು. ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ಮನೆ ಹುಡುಗ ಬಾಲು. ಅಲ್ಲ ಎಲ್ಲರೂ ಬಂದ್ರ ಈಗ? ಹೋಗು ಬ್ರೋ ನೀನು. ಫೋನ್ ಪೇ ಎಲ್ಲರೂ 250. ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ನಾವು ಬಡವರು ಇರ್ಬೋದು, MS ಅಲ್ಲ. ಪ್ಯಾರಿ ಸಮಾಜ್ ಗೈ. ಸಾವಿರಾರು ಕೋಟಿ ಹೊಡೆಯರ್ರಿ, ಅದ್ರ ಕಾಲಾಗ ಹವಾಯಿ ಚಪ್ಪಲ್ಲ. 300 ಪಾಪ ಇದು ನೋಡಿ. ನನ್ನ ಮೇಲೆ ಆಣೆ ಇಟ್ಟಳು. ಭಾರಿ ಶಾಣ ಇದೀನಿ ನೋಡಿ ನೀನು. ನಾನು ಹೇಳಿದ ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಬಂದಿದ್ದಾರೆ ನೋಡಿ. ಇವರು ಸ್ಫೂರ್ತಿ ಶೈನು, ಪ್ರಿಯಾಂಕಾ, ಪೂಜಾ,
ಬಾಲು ಮೂಕಣ್ಣ ರಿಸರ್ವೇಶನ್ ಮಾಡಲಿಲ್ಲದಕ್ಕೆ ಪನಿಷ್ಮೆಂಟ್ ಇದೆ. ಖ್ಯಾತ ಇನ್ಫ್ಲುಯೆನ್ಸರ್, ಖ್ಯಾತ ಯೂಟ್ಯೂಬರ್ ಬಾಲು ಅವರವರು ಏನೋ ಸಾಧಾರಣ ಮನುಷ್ಯರಂತೆ ಇದು ಏನೋ ಸೀಟ್ನ ಬಿಟ್ಟು ನೆಲದ ಮೇಲೆ ಕುಂತ ಹೋಗ್ತಿದ್ದಾರೆ. ಬಾಲು ಪರೋಪಕಾರ ರವಿಚಂದ್ರ ಅದೇ ಫಿಲಮ್ ಐತಲ್ಲಪ್ಪ, ಏನಂತ ದೊಬ್ಬಿ ದೊಬ್ಬಿ ಕಳ್ಸಲ್ಲ ಸ್ಟೇಜ್ ಮೇಲೆ ಹೋಗಂತೇಳಿ. ಹಂಗೆ ಕನಸುಗಾರ ಅವರೇ ಮಿಸ್ಟರ್ ಬಾಲು. ಅಕ್ಕ ಸ್ವಲ್ಪ ಮಗ ತೋರ್ಸಕ್ಕ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ಟೈಮ್ ಒಂದು 7 ಕಾಲಾಗಿದೆ. 7 ಕಾಲಿಗೆ ನಾವು ಮೈಸೂರು ಬಂದು ರೀಚ್ ಆಗಿದ್ದೀವಿ. ಇದು ಮೈಸೂರು ಸ್ಟೇಷನ್, ನಾವು ಏನು ಕಾಣಿಸ್ತಿದೆಯಲ್ಲ ಮೈಸೂರು ಸ್ಟೇಷನಲ್ಲಿ ಬಂದು ನಿಂತಿದ್ದೀವಿ. ನಾವು ಪ್ಲ್ಯಾನ್ ಮಾಡಿದ್ದೆ ಮೈಸೂರಿನಲ್ಲಿ ಎಲ್ಲಿಗೆ ಅಂತ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ. ಅದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ದಾವಣಗೆರೆಯಿಂದ ಟ್ರೈನ್ ಹತ್ತಿದ್ಮೇಲೆ ನಮಗೆ ಹೆಚ್ಚು ಕಮ್ಮಿ ಹಾಸನ ಸಿಗೋ ತನಕ, ಹಾಸನಿಗೆ ಬರೋ ತನಕ ಸಹ ನಮಗೆ ಸೀಟೇ ಸಿಗಲಿಲ್ಲ. ತುಂಬ ಹೊತ್ತು ನಿಂತ್ಕೊಂಡ್ವಿ, ಆಮೇಲೆ ಕೆಳಗಡೆನೆ ಕುತ್ಕೊಂಡ್ವಿ. ನಾವು ಏನು ರಿಸರ್ವೇಶನ್ ಮಾಡಿಸಿರ್ಲಿಲ್ಲ ನಮ್ಮ ಕರ್ಮಕ್ಕೆ. ಬಟ್ ಇದು ಸಹ ಒಂದು ದೊಡ್ಡ ಅನುಭವ ಅಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿತ್ತು. ಆ ಕೆಳಗಡೆ ಕೂತ್ಕೊಂಡೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ, ಕಾಡ್ಸ್ಕೊಂತ, ನಕ್ಕಂತ, ಮಜಾ ಮಾಡ್ಕೊಂಡು ಬಂದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹಾಸನಿಂದ ನಮಗೆ ಸೀಟ್ ಸಿಕ್ತು. ನಮಗೆ ಹಾಸನಲ್ಲಿ ಎಲ್ಲರಿಗೂ ಸಹ ಆಲ್ಮೋಸ್ಟ್ ಸಿಕ್ಕಿತ್ತು ಸೀಟ್ ಹಾಸನಲ್ಲಿ. ಅಲ್ಲಿಂದ ಮತ್ತೆ ನಿದ್ದೆನೇ ಮಾಡಿಲ್ಲ ಯಾರು ರಾತ್ರಿ ಪೂರ್ತಿ. ಕೆಲವ್ರು ಮಾತ್ರ ಒಂದು ಸ್ವಲ್ಪ ಹೊತ್ತು ಮಲಗಿದ್ರು. ನಾನಂತರೂ 1 ತಾಸು 2 ತಾಸು 1 ತಾಸು ಮಲಗಿಲ್ಲ ಅನ್ಸುತ್ತೆ ನಾನು. ಎಲ್ಲರೂ ಮಲ್ಕೊಂಡಿದ್ರು. ಆಮೇಲೆ ಎಷ್ಟು ಹಾಸನಿಂದ ಎಲ್ಲರಿಗೂ ಸೀಟ್ ಸಿಕ್ಕಿದ್ಮೇಲೆ ಎಲ್ಲರೂ ಮಲ್ಕೊಂಡ್ರು. ಬಟ್ ನಾನು ಮಲ್ಕೊಳ್ಳಿಕ್ಕೆ ಆಗಲಿಲ್ಲ. ನೋಡ್ಬೇಕಿನ್ನು. ಮೈಸೂರಿನಲ್ಲಿ ಸಬ್ವೆಯಲ್ಲಿ ಹೋಗ್ತಿರೋದೀಗ ನಾನು. ಸಬ್ವೆ ತುಂಬ ಸಖತ್ತಾಗಿದೆ ನೋಡಿ, ನನ್ನಿಂದ ಕಾಣಿಸ್ತಿದೆ ಅಲ್ಲ. ನೋಡೋಕ್ಕೆ ತುಂಬ ಎಷ್ಟು ಖುಷಿ ಆಗುತ್ತೆ ನೋಡಿ. ಇದು ಸಬ್ವೆಯಲ್ಲಿ ಹೋಗ್ತಿರೋದು. ಎಕ್ಸಿಟ್ ಆಗೋದಕ್ಕೆ ಎಷ್ಟು ಸಖತ್ತಾಗಿ ಮಾಡೋರು ನೋಡಿ. ಈ ಪೇಂಟಿಂಗು ಇದೆಲ್ಲ ಸ್ವಲ್ಪ ಹಾಳಾಗಿದೆ, ಬಟ್ ಆದರೂ ನೋಡೋಕೆ ತುಂಬ ಚೆನ್ನಾಗಿದೆ. ದಾವಣಗೆರೆ ಯೂಟ್ಯೂಬರ್ಸ್ ಎಲ್ಲ ರೋಡಿಗೆ ಬಂದವ್ರು ನೋಡಪ್ಪ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಈಗ ಗೊತ್ತಾಗುತ್ತೆ. ಬಂದ್ವಿ ನಾವು ಎಲ್ಲಿಗೆ, ಯಾವ ಪ್ಲೇಸಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ಬೇಕಂತ ಬಂದ್ವಿ ಅಂತ ಬಂದ್ವಿ. ಎಲ್ಲ ಆಟೋ ಮಾಡ್ಕೊಂಡು ಬಂದ್ವಿ. ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ಎಲ್ಲಿಗೆ ಹೋಗ್ಬೇಕಂತ ಪ್ಲೇಸ್ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ದೀವಿ.